ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ, ಜಾರಿ ತರೋಕ್ಕಾಗಲ್ಲ. ಈಗ ದೇವೇಗೌಡರು 62 ವರ್ಷ ಅವರ ರಾಜಕೀಯ ಜೀವನ. 62 ವರ್ಷದಲ್ಲಿ 10 ತಿಂಗಳು ಪ್ರಧಾನಮಂತ್ರಿ, 18 ತಿಂಗಳು ಮುಖ್ಯಮಂತ್ರಿ, 1-2 ವರ್ಷ ನೀರಾವರಿ ಮಂತ್ರಿ. ಅಷ್ಟು ಸಣ್ಣ ಅವಧಿನಲ್ಲಿ ಏನೇನು ಕಾರ್ಯಕ್ರಮ ಕೊಟ್ಟಿದ್ದಾರೆ ಇವತ್ತು ನಿಮ್ಮ ಕಣ್ಣು ಮುಂದೆ ಇದೆ. ನಾನು ಸುಳ್ಳು ಹೇಳಬೇಕಾಗಿಲ್ಲ. ಅದೇ ದೇವೇಗೌಡರು ಒಂದು 15 ವರ್ಷ ಏನಾದರೂ ನಿರಂತರವಾಗಿ ಅಧಿಕಾರದಲ್ಲಿದ್ದರೆ ಈ ಕಾವೇರಿ ನೀರಿನ ಗಲಾಟೆ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ವ? ಮೇಕೆದಾಟು ಇವತ್ತು ನಾನು ಯಾಕೆ ಮೈತ್ರಿ ಮಾಡ್ಕೊಂಡಿದ್ದೆ ಅನ್ನೋದು ನಿಮ್ಮ ಗಮನ ತರ್ತಾ ಇದ್ದೇನೆ. ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ರಾಜ್ಯಕ್ಕೆ ಕಳೆದ 77 ವರ್ಷಗಳೇನಾಗಿದೆ ಸ್ವಾತಂತ್ರ್ಯ ಬಂದು ಎಲ್ಲ ಕಾರ್ಯಕ್ರಮದಲ್ಲೂ ನಮ್ಗೆ ಅನ್ಯಾಯ ಆಗಿದೆ. ನಾನು ಅದನ್ನು ಒಪ್ಕೋತೀನಿ. ಇವತ್ತು ನಾನು ಪಾರ್ಲಿಮೆಂಟ್ಗೆ ಚುನಾವಣೆಗೆ ನಿಲ್ಲಬೇಕು ಅಂತ ಇರಲಿಲ್ಲ. ನಮ್ಮ ಜನ ಇವತ್ತೇನು ಒತ್ತಡ ನಿಲ್ಲಿಸಿದ್ದೀನಿ. ನಾನು ಕೊನೆಗೆ ನಿಲ್ಲಕ್ಕೆ ಕಾರಣ ಇವತ್ತು ದೇವೇಗೌಡರ ಮಾರ್ಗದರ್ಶನದಲ್ಲಿ ನರೇಂದ್ರ ಮೋದಿ ಅವರ ಜೊತೆ ಕೈ ಜೋಡಿಸಿದ್ರೆ ಅವರು ಪ್ರಧಾನಮಂತ್ರಿ ಆಗೋದು ಯಾರು ತಪ್ಪಿಸಕ್ಕಾಗಲ್ಲ. ನನ್ನ ಕನ್ನಡ ನಾಡಿನ ಜನತೆಯ ನೀರಿನ ವಿಷಯದಲ್ಲಿ ಏನು ಅನ್ಯಾಯ ಆಗಿದೆ ಅಂತ ಸರಿಪಡಿಸಬೇಕು. ಅದಕ್ಕೋಸ್ಕರ ಇವತ್ತು ಪಾರ್ಲಿಮೆಂಟ್ ನಿಂತಿದ್ದೇನೆ ಹೊರತು ನಾನೆಲ್ಲ ಕೇಂದ್ರದಲ್ಲಿ ಮಂತ್ರಿಯಾಗಿ ಅಲ್ಲೆಲ್ಲ ಮಜಾ ಮಾಡ್ಕೊಂಡಿರಬೇಕು ಅಂತ ಇಲ್ಲ. ಇವತ್ತು ನನ್ನ ನಾಡಿನ ಜನತೆಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸ್ತಕ್ಕಂಥ ಒಂದು ಧ್ವನಿಯಾಗಿ ಇವತ್ತು ದೆಹಲಿಗೆ ಹೋಗ್ತಕ್ಕಂಥ ತೀರ್ಮಾನ ಮಾಡಿದ್ದೇನೆ. ನನ್ನ ಜನ ಮಂಡ್ಯದಲ್ಲಿ ನನಗೆ ನಂಬಿಕೆ ಇದೆ, ಆಶೀರ್ವಾದ ಮಾಡ್ತಾರೆ. ನಾನು ಮಂಡ್ಯದ ಚುನಾವಣೆ ನಡೆಸ್ತಾ ಇಲ್ಲ. 10 ದಿನದಿಂದ ನಾನು ಬೇರೆ ಅಭ್ಯರ್ಥಿಗಳ ಪರವಾಗಿ ಚುನಾವಣೆ ನಡೆಸ್ತಾ ಇದ್ದೇನೆ. ಇಲ್ಲಿ ಬಾಲರಾಜ್ ಇದ್ದಾರೆ, ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಇದ್ದಾರೆ. ಇವತ್ತು ಅವರಿಗೆ ಈ ಒಂದು ತಾಲೂಕಿನಲ್ಲಿ ನೀವು ಮನಸ್ಸು ಮಾಡಿದ್ರೆ ಈಗ ಬಾಲರಾಜನ್ನು ನೀವು ಪರೀಕ್ಷೆ ಮಾಡಿ ಕಾಂಗ್ರೆಸ್ನ ಅಭ್ಯರ್ಥಿ ನಿಲ್ಲಿಸ್ಕೊಂಡವರು ಅವ್ರ ಚರಿತ್ರೆನೂ ಯೋಚನೆ ಮಾಡಬೇಕು. ಅದನ್ನು ಯೋಚನೆ ಮಾಡಿ ತೀರ್ಮಾನ ಮಾಡಿ. ಹಣಕ್ಕೆ ಬಲಿಯಾಗಬೇಡಿ. ಇವೆಲ್ಲ ಶಾಶ್ವತ ಅಲ್ಲ. ಇವತ್ತು ಬಾಲರಾಜ್ ಅವರಿಗೆ ಶಕ್ತಿ ತುಂಬಿ ನಮ್ಮ ಟಿ ನರಸೀಪುರ ನಮ್ಮ ಜನತೆ ಇವತ್ತು ನಿಮ್ಮ ಶಕ್ತಿ ನಿಮ್ಮ ಈ ಬದುಕನ್ನು ಸರಿಪಡಿಸ್ಕೊಡ್ಲಿಕ್ಕೆ ನಾವು ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಸಂವಿಧಾನ ಭವನ ಪಾಂಡವಪುರದಲ್ಲಿ ನಮ್ಮ ಅಣ್ಣ ತಮ್ಮದರಿಗೆ ಮನವಿ ಮಾಡಿ ಇವತ್ತು ಬಾಲರಾಜ್ಗೆ ಮತ ಕೊಡಿ ಅಂತಕ್ಕಂಥ ಒಂದು ಮನವಿ ಮಾಡುವಂತೀನಿ. ದಯವಿಟ್ಟು 10 ನಿಮಿಷ ಸಭೆ ರೆಡಿ ಮಾಡುವಂತೀನಿ. ನಿನ್ನೆ ಸಾಯಂಕಾಲ ಹೇಳಿ ತರಾತುರಲ್ಲಿ ಅಶ್ವಿನ್ ಅವರು ಈ ಕಾರ್ಯಕ್ರಮ ನಿಗದಿ ಮಾಡಿ ಬಂದಾಗ ಖಾಲಿ ಕುರ್ಚಿ ಇತ್ತು. ನಾನು ಬಂದು ಕೂತಿದ್ದಂಗೆ ಖಾಲಿ ಕುರ್ಚಿಯೆಲ್ಲ ಫಿಲಪ್ ಆಗಿ ಹೊರಗೆಲ್ಲ ಜನ ನೀವೇನಿದ್ದೀರಿ, ಇದೇ ನನ್ನ ಆಸ್ತಿ ನನಗೆ, ಇದೇ ನನ್ನ ಆಸ್ತಿ ನನಗೆ. ಅದರಿಂದ ಇವತ್ತು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಬಾಲರಾಜ್ ಅವರ ಏನು ಗುರುತೇನಿದೆ ಇವತ್ತು ಕಮಲದ ಗುರುತೇನಿದೆ, ಆ ಒಂದು ಕಮಲದ ಗುರುತಾಗಿದ್ರೆ ನೀವು ಬೂತ್ ಕಟ್ಟೆ ಹೋದಾಗ ಮತಪೆಟ್ಟಿಗೆನಲ್ಲಿ ಎಲ್ಲಪ್ಪ ನಮಗೆ ಪ್ರಿಯವಾದಂಥ ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆ ಕಾಣ್ತಿಲ್ವ ಅಂತೇಳಿ ಗಾಬರಿ ಆಗಬೇಡಿ, ಆತಂಕಗೊಳಗಾಗಬೇಡಿ. ಇವತ್ತು ಮೈತ್ರಿಯ ಅಭ್ಯರ್ಥಿ ಬಿಜೆಪಿ ಮತ್ತು JDS ನ ಅಭ್ಯರ್ಥಿ ಇವತ್ತು ನಿಂತಿರ್ತಕ್ಕಂಥದ್ದು ಆ ಕಮಲದ ಗುರುತಲ್ಲಿ. ಆ ಕಮಲದ ಗುರುತಿಗೆ ತಮ್ಮ ಆಶೀರ್ವಾದ ಮಾಡಿ ನನ್ನ ಜೊತೆಯಲ್ಲಿ ಈ ನಾಡಿನ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದ್ದಕ್ಕೆ ಒಂದು ಧ್ವನಿ ಆಗಲಿಕ್ಕೆ ಬಾಲರಾಜ್ ಅವರನ್ನ ಟಿ ನರಸೀಪುರದಲ್ಲಿ ಹೆಚ್ಚಿನ ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೆ ಹೊಂದಿಸಿ ಅಂತ ಮಾತು ಮುಗಿಸ್ತಾರೆ. ಜೈ ಜೈ ಕರ್ನಾಟಕ. ಅದರ ಜೊತೆಗೆ ನಿಮ್ಮ ಎಲ್ಲ ನನ್ನ ಬಂಧುಗಳಿಗೆ ಪಕ್ಕದಲ್ಲಿ ದೇಶಗಳೆಲ್ಲ ಮಂಡ್ಯದಲ್ಲಿ ಅವರೇ, ಅಲ್ಲೂ ಸ್ವಲ್ಪ ನನ್ನ ಕಡೆನೂ ಸ್ವಲ್ಪ ಓಡಾಡಿ ನಮ್ಮ ಹಳ್ಳಿಗಳಲ್ಲೂ ಅಲ್ಲೂ ಸ್ವಲ್ಪ ನನಗೆ ಅಲ್ಲಿ ನಮ್ಮ ಗೊತ್ತು ಧನ್ಯವಾದ ಹೇಳಿ ಅಲ್ಲೂ ಸ್ವಲ್ಪ ನಿಮ್ಮ ಆಶೀರ್ವಾದ ನನಗೂ ಕರೆನ್ಸಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಗೌರವಪೂರ್ವಕ